ರವೀಂದ್ರ ರೇಷ್ಮೆ ಸರ್, ಈ ಒಂದು ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ಪಕ್ಷ ಹೆಂಗ್ ಡಿಸೈಡ್ ಮಾಡುತ್ತೆ ಅನ್ನೋದು ಇನ್ ಮಿಕ್ಕ ಎರಡು ಕ್ಷೇತ್ರಗಳ ಮೇಲೂ ಕೂಡ ರಿಫ್ಲೆಕ್ಟ್ ಆಗೋದಿಲ್ವಾ? ಮುಂದಿನ ಚುನಾವಣೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ನಾಳೆ ದಿನ ಮುಸಲ್ಮಾನರು ಓಟ್ ಕೇಳಬೇಕು, ಅವ್ರ ಪತ್ನಿ ಪ್ರಭಾ ಅವರು ಕೂಡ ಓಟ್ ಕೇಳಬೇಕಾಗತ್ತೆ. ಅವ್ರ ಕುಟುಂಬದಿಂದ ಯಾವಾಗಲೇ ಬಂದರೂ ಕೂಡ ಮುಸಲ್ಮಾನರಿಗೆ ಇವಾಗ ಟಿಕೆಟ್ ಕೊಡದೆ ಹೋದ್ರೆ ನೆನ್ಪಿಟ್ಕೊಳ್ಳೋದಿಲ್ವಾ ಸಮುದಾಯ ಅಂತ? ಇದನ್ನು ಹಿಂದೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಪಾಪ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದ್ರು, ಬಿ ಫಾರ್ಮ್ ಕೊಟ್ಟಿದ್ರು. ಅವ್ರು ಬಿ ಫಾರ್ಮ್ನ ಚುನಾವಣಾಧಿಕಾರಿಗೆ ಸಲ್ಲಿಸೋ ಸಂದರ್ಭದಲ್ಲೇ ಏನೋ ಒಂದು ಚಮತ್ಕಾರ ನಡೆದೋಗ್ಬಿಡ್ತು, ಮಾಯಾ ಬಜಾರ್ ತರ ನಡೆದ್ಬಿಟ್ರು. ಬಿ ಫಾರ್ಮ್ ಕಿತ್ಕೊಂಡು ಇನ್ನೊಬ್ಬರು ಬಿ ಫಾರ್ಮ್ ಮತ್ತು ಶಾಮ್ನೂರು ಕುಟುಂಬಕ್ಕೆ ಹೋಯ್ತು. ಅವಾಗಿಂದ ಅಲ್ಲಿ ಮುಸಲ್ಮಾನರಿಗೆ ಒಂಥರ ಬೇಸರ ಇದೆ, ನೋವಿದೆ ಅವ್ರಿಗೆ. ಪ್ರತಿ ಸಾರಿ ನಮ್ಗೆ ಹಿಂಗೆ ಕಣ್ಣ ಮುಚ್ಚಾಲ ಆಟ ಆಡಿಸಿ ನಮ್ಮ ಅವಕಾಶ ತಪ್ಪಿಸಿದ್ರಲ್ಲ ಅಂತ ಈ ಸಾರಿ ಗಟ್ಟಿಯಾಗಿ ಬಹಿರಂಗವಾಗಿ ತಮ್ಮ ಅಸ್ತಿತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಅದು ತಪ್ಪಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಅವರು 100% ನಿಷ್ಠೆ ಇದೆ. ಯಾಕಂದ್ರೆ ಬಿ ಜೆ ಪಿ ಗುಮ್ಮ ತೋರಿಸ್ಬಿಟ್ಟು ಅವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ಸ್ಕೊಳ್ತಾ ಬರ್ತಾ ಇರ್ತಾರೆ. ಇವತ್ತು ಭಾರತದ 31 ರಾಜ್ಯಗಳ ಪೈಕಿ ಒಂದೇ ಒಂದು ರಾಜ್ಯದಲ್ಲಿ ಒಬ್ಬ ಮುಸ್ಲಿಂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ದಾರೆ. ಒಂದು ಕಾಲ ಇತ್ತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಒಬ್ಬ ಅಬ್ದುಲ್ ರೆಹಮಾನ್ ಅಂಟುಲೆ ಅಂತ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಅಬ್ದುಲ್ ಗಫೂರ್ ಅಂತ ಬಿಹಾರ್ನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಕಡೆಗೂ ಎಲ್ಲಿಗೆ ಬಂತು ಅಂತಂದರೆ ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಇವತ್ತು ರಾಷ್ಟ್ರ ಮಟ್ಟದ ಒಬ್ಬ ನಾಯಕರೇ ಇಲ್ಲ. ಇಡೀ ಇಂಡಿಯಾ ಮೈತ್ರಿಕೂಟದಲ್ಲಿ ಗುಲಾಂ ನಬಿ ಆಜಾದ್ರಂತ ವರ್ಚಸ್ಸಿರುವಂಥ ಒಬ್ಬ ನಾಯಕ ಉಳಿದಿಲ್ಲ. ಆ ಸ್ಥಿತಿ ಇರುವಾಗ ಖಂಡಿತವಾಗಿ ಮುಸಲ್ಮಾನರು ಕೂಡ ಒಂದು ಪರ್ಯಾಯ ಆಯ್ಕೆಗಳನ್ನ ಹುಡುಕ್ತಾ ಇದ್ದಾರೆ. ಇದು ಭಾಳ ಒಳ್ಳೆ ಬೆಳವಣಿಗೆ. ಸಾದಿಕ್ ಪೈಲ್ವಾನ್ ಅಂತ ಒಬ್ಬ ಸರಳವಾದ ಮನುಷ್ಯ ಗಟ್ಟಿದನೇಲಿ ಮಾತಾಡ್ತಾ ಇದ್ದಾರೆ. ಹೌದು, ನಮ್ಗೆ ಕೊಡದಿದ್ರೆ ನಾವು ತೀರ್ಮಾನ ತಗೊಳ್ತೀವಿ ಅಂತ. ಆ ಹಕ್ಕು ಎಲ್ರಿಗೂ ಇದ್ದೇ ಇದೆ. ಆಮೇಲೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಬಿಟ್ಟರೆ ಬೇರೆ ಎಲ್ಲೂ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಥರ ಗಟ್ಟಿ ನಾಯಕರಿಲ್ಲ ಇವತ್ತು. ಇದು ಯಾವ ರೀತಿ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಭದ್ರಕೋಟೆನೋ, ಕಾಂಗ್ರೆಸ್ಗೆ ಕರ್ನಾಟಕವೇ ಭದ್ರಕೋಟೆ. ಬೇರೆ ಇಡೀ ಭಾರತದಲ್ಲೇ ಕರ್ನಾಟಕ ಒಂದೇ ಭದ್ರಕೋಟೆ. ಇಲ್ಲಿ ಸಿಗದಿದ್ರೆ ಇನ್ನೆಲ್ಲಿ ಸಿಗುತ್ತೆ ಅವಕಾಶ? ಅವ್ರು ಕೇಳೋದ್ರೆ ತಪ್ಪಿಲ್ಲ. ಆದರೆ ಇನ್ನೊಂದು, ಆ ಬಾಗಲಕೋಟೆಯಲ್ಲಿ ನಡೀತಾ ಇರೋದು ಇದಕ್ಕಿಂತ ಅಸಹ್ಯವಾಗಿ. ಅವ್ರು 4 ಜನ ಮಕ್ಕಳು ತಾವು MLA ಆಗಿಬಿಟ್ರೆ HY ಮೇಟಿ ಲೆಗಸಿ ಉಳಿಸ್ದಂಗಾಗುತ್ತಾ? ಇಲ್ಲೂ ಅಷ್ಟೇ. ಶಾಮ್ನೂರು ಶಿವಶಂಕರಪ್ಪ ಬೇರೆ, ಅವ್ರ ಮಗ, ಸೊಸೆ ಮತ್ತು ಮೊಮ್ಮಕ್ಕಳು ಅವರು ಬೇರೆ. ನೀವು MLA ಆಗ್ಬೋದು, ಶಾಮ್ನೂರು ಶಿವಶಂಕರಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಎಂಥ ಅಜಾತ ಶತ್ರು ಅಂದರೆ ಶಾಮ್ನೂರು ಶಿವಶಂಕರಪ್ಪ. ಒಂದು ಕಡೆ ಜಾಫರ್ ಶರೀಫ್ಗೂ ಅವ್ರು ಸುಮಾರು 20 ವರ್ಷ ಅವರು ಕಾಂಗ್ರೆಸ್ ಪಕ್ಷದ ಕಾಯಂ ಖಜಾಂಚಿ ಆಗಿಬಿಟ್ಟಿದ್ರು. ಖರ್ಚು ವೆಚ್ಚ ಅವ್ರು ನೋಡ್ಕೊಳ್ತಾ ಇದ್ರು. ಆಮೇಲೆ ಒಂದು ಕಡೆ ಜಾಫರ್ ಶರೀಫು, ಕಾಗೋಡು ತಿಮ್ಮಪ್ಪ, ಇವ್ರಿಗೂ KH ರಂಗನಾಥ್ ಇವ್ರಿಗೂ ಸಹಾಯ ಮಾಡೋರು. ಜಾರ್ಜ್ ಫರ್ನಾಂಡಿಸ್ಗೂ ಸಹಾಯ ಮಾಡೋರು. ಜಾರ್ಜ್ ಫರ್ನಾಂಡಿಸು, JH ಪಟೇಲು ಅವರು ಕೂಡ ಅವ್ರ ಖಾಸಾ ಮಿತ್ರರಾಗಿದ್ದರು. ಈ ಥರ ಅಜಾತ ಶತ್ರು ಥರ ಬೆಳೆದ್ರು. ಆಮೇಲೆ ಯಾವಾಗ ಅಲ್ಲಿನ ಟೆಕ್ಸ್ಟೈಲ್ ಜವಳಿ ಉದ್ಯಮ ಕುಸಿತೋಯ್ತೋ, ಅದರೊಂದು ಶಿಕ್ಷಣ ನಗರಿಯಾಗಿ ಸ್ವತಃ ತಮಗೇನೆ ವಿಶ್ವವಿದ್ಯಾಲಯ ಡಿಗ್ರಿ ಇಲ್ದಿದ್ರು ಕೂಡ ಒಂಥರ ದಾವಣಗೆರೆಯಿಂದ ಒಂದು ಕರ್ನಾಟಕದ ಮಧ್ಯ ಕರ್ನಾಟಕದ ರಾಜಧಾನಿ ಅವ್ರ ರೀತಿಯಲ್ಲಿ ಬೆಳೆಸಿದ್ರು. ಆ ಸಾಮರ್ಥ್ಯ ಅವ್ರ ಮಗನಿಗೆ ಇದೆಯಾ? ಮಲ್ಲಿಕಾರ್ಜುನ್ ಅವರು ಅನೇಕ ಸಾರಿ ಮಂತ್ರಿ ಆದರು. ಅವ್ರ ಕೊಡುಗೆ ಏನು ರಾಜ್ಯಕ್ಕಾಗಲಿ ಅಥವಾ ಅವ್ರ ಇಲಾಖೆಗಳಿಗಾಗಲಿ? ಜನ ಪಕ್ಷಗಳು ಕೂಡ ತುಲನಾತ್ಮಕವಾಗಿ ನೋಡಬೇಕು. ಅವರ ಒಂದು ಯಾರ್ಡ್ಸ್ಟಿಕ್ ಬೇಡವಾ? ಯೋಗ್ಯತೆ, ಸಾಮರ್ಥ್ಯ, ಸಾಧನೆ, ಕೊಡುಗೆ. ಗೆಲ್ಲೋ ಸಾಮರ್ಥ್ಯ ಒಂದು ಇದ್ರೆ ಮಾತ್ರ ಸಾಲದ. ಅದರಿಂದ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪ್ರಯೋಗ ಮಾಡಲಿ. ಈ ಕುಟುಂಬಗಳ ಹಿಡಿತದಿಂದ 2 ಕ್ಷೇತ್ರಗಳನ್ನ ಬಿಡುಗಡೆ ಮಾಡೋದಾದ್ರೆ ಅದು ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾಯಕತ್ವಕ್ಕೆ ಸಿಗೋದು ನಿಜವಾದ ಗೆಲುವು. ಹಂಗಾಗ್ತಾ ಇಲ್ಲ. ಸಿದ್ದರಾಮಯ್ಯ ಪಾಪ ಸಾಫ್ಟ್ ಕಾರ್ನರ್, ಮೇಟಿಯವ್ರ ಕುಟುಂಬ ಅಂತ. ಬಟ್ ಆ ಮಕ್ಕಳು ಈ ರೀತಿ ಬಹಿರಂಗವಾಗಿ ಬಡದಾಡ್ತಾ ಇದ್ರೆ ಮಲ್ಲಿಕಾರ್ಜುನ, ಉಮೇಶ, ಅಕ್ಕಮಹಾದೇವಿ, ಬಾಯಕ್ಕ. ಕರೆಕ್ಟ್. ನಾನು ದಾವಣಗೆರೆ ಕ್ಷೇತ್ರಕ್ಕೆ ಕೇಳ್ತೀನಿ ಸರ್. ಅಂದ್ರೆ ಅಷ್ಟು ಸುಲಭ ಇದೆಯಾ ಪಾರ್ಟಿ ಕೂಡ? ಶಾಮ್ನೂರು ಶಿವಶಂಕರಪ್ಪನವರ ಕುಟುಂಬವನ್ನ ಇದೀಗ ಅವ್ರು ಇಲ್ಲದೆ ಹೋದ್ರು ಕೂಡ ಆ ಕುಟುಂಬ, ಅದಕ್ಕಿರುವ ಲೆಗಸಿ, ಮತದಾರರಿಗಿರುವ ಕನೆಕ್ಟು, ಇದನ್ನು ಎದುರಾಕೊಂಡು ಬೇರೆಯವರಿಗೆ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ಕಾಂಗ್ರೆಸ್ಗೆ ಉಳಿದಿದ್ಯಾ ಅಂತ ಹೇಳಿ? ಇಲ್ಲ, ಧೈರ್ಯ ಮಾಡಿದ್ರಾಗುತ್ತೆ. ದೇವರಾಜ್ ಅರಸರು IPD ಸಾಲಪ್ಪ ಒಬ್ಬ ಪೌರ ಕಾರ್ಮಿಕನ ಕರ್ಕೊಂಬಂದು MLA ಮಾಡಿ ಮಂತ್ರಿ ಮಾಡಿಬಿಟ್ಟಿದ್ರು. ಅವ್ರು ಎಂಥ ತುರ್ತು ಪರಿಸ್ಥಿತಿಯಲ್ಲಿ ಎಂಥ ತೀರ್ಮಾನ ತೊಗೊಂಡ್ಬಿಟ್ರು ಅಂತಂದರೆ, ಇಡೀ ಬೆಂಗಳೂರಿನಲ್ಲಿರೋ ಎಲ್ಲ ಹೋಟೆಲ್ಗಳಿಗೆ ಗರಿಷ್ಠ ದರ ಅಂತ ನಿಗದಿ ಮಾಡಿಬಿಟ್ರು. ಅನೇಕ ಪ್ರತಿಷ್ಠಿತ ಹೋಟೆಲ್ಗಳು ಬಂದ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಅವಧಿಯಲ್ಲಿ. ಆ ಥರ ಒಬ್ಬ ಸಾಮಾನ್ಯ ಜಾಫರ್ ಶರೀಫ್ ಏನಾಗಿದ್ರು? ಜಾಫರ್ ಶರೀಫ್ ಅವರು ನಿಜಲ್ಗಪ್ಪನವರ ಸಹಾಯಕರಾಗಿದ್ದರು. ಅವ್ರನ್ನ ಕರ್ಕೊಂಬಂದು MP ಮಾಡಿದರು. ನಿಜಲ್ಗಪ್ಪನವ್ರ ಅಳಿನನ್ನೇ ಸೋಲಿಸಿ ಅವ್ರು ಕನಕಪುರ ಕ್ಷೇತ್ರದ ಗೆದ್ದು ಬಂದಿದ್ರು, ಮಂತ್ರಿ ಆದರು. ಆಮೇಲೆ ಇಡೀ ದೇಶದ ರೈಲ್ವೆ ನಕಾಶೆಯಲ್ಲಿ ಜಾಫರ್ ಶರೀಫ್ ಹೆಸರು ಇವತ್ತಿಗೂ ನೆನಪಿನಲ್ಲಿ ಉಳ್ಕೊಂಡಿದೆ. ಸೊ ಹೀಗೆ ಆ ಸಾಮಾನ್ಯರನ್ನು ಗುರುತಿಸಿಬಿಟ್ಟು ಪಕ್ಷ ಗೆಲ್ಲಿಸ್ತಾ ಇತ್ತು. ಅವಾಗ MLA ಆಗಲಿ MP ಆಗಲಿ, ಅಯ್ಯೋ ನಾನು ಇಂದಿರಾ ಗಾಂಧಿ ಅವರ ಕೃಪೆಯಿಂದ ಗೆದ್ದು ಬಂದೆ, ಕಾಂಗ್ರೆಸ್ ಪಕ್ಷದ ಋಣದಲ್ಲಿ ಇದ್ದೀನಿ ಅಂತಿತ್ತು. ಈಗ ಹಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ, ಪಕ್ಷ ನನ್ನ ಮುಲಾಜ್ನಲ್ಲಿದೆ. ಈ ಭಾವನೆ ಬಂದಿದೆಯಲ್ಲ, ಇದು ಬಿಡಬಾರ್ದು. ಯಾವುದೇ ರಾಷ್ಟ್ರೀಯ ಪಕ್ಷ
ಈ ರೀತಿ ವ್ಯಕ್ತಿಗಳು ಪಕ್ಷಕ್ಕಿಂತ ಬಲಿಷ್ಠ ಆಗೋದಕ್ಕೆ ಬಿಡಬಾರ್ದು. ಸರಿ, ಅದು ಬಿಟ್ಟಿದ್ರಿಂದ ಇದನ್ನ ಅನುಭವಿಸ್ತಾ ಇದ್ದಾರೆ. ಈಗ ಒಳಗೊಳಗ್ ಜಗಳ ಆದ್ರೆ ಹೊರಗಿನವರಿಗೆ ಲಾಭ ಅನ್ನೋ ಲೆಕ್ಕಾಚಾರ ಕೂಡ ನಡೀತಿದೆಯಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಚಂದ್ರಶೇಖರ್ ಅವರೇ, ಸಮರ್ಥ ಅವರಿಗೆ ಇನ್ ಕೇಸ್ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೆ ಇದ್ರೆ ಬಿಜೆಪಿ ಈಗಲೂ ಕೂಡ ಓಪನ್ ಆಫರ್ ಇಟ್ಕೊಂಡಿದೆ ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. ಇಲ್ಲ ಮೇಡಮ್, ಅದೆಲ್ಲ ಗಾಳಿ ಸುದ್ದಿಗಳು, ಸುಮ್ಮನೆ ಊಹಾಪೋಹದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾರ್ಯಕರ್ತರ ಆಧಾರಿತ ಪಕ್ಷ, ನಮ್ಮಲ್ಲೇ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ನಮಗೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದಂತಹ, ಅತ್ಯಂತ ಸಾಮಾಜಿಕ ವರ್ಗದಲ್ಲೂ ಅತ್ಯಂತ ಹಿಂದುಳಿದಂತಹ ಒಂದು ಆರ್ಥಿಕ ಸ್ಥಿತಿಯಿಂದ ಬಂದಂತಹ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಇದು ಇಡೀ ದೇಶದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಅದನ್ನೇ ಹೇಳ್ತಾ ಇರೋದು. ಹೌದು, ಪರಿಶಿಷ್ಟ ಪಂಗಡದವರಿಗೆ ಒಂದು ಸಾಮಾನ್ಯ ಕ್ಷೇತ್ರದಿಂದ, ಅದು ಒಬ್ಬ ಹಮಾಲಿ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿಗೆ. ಎರಡನೇದು ನೋಡಿ, ಕಾಂಗ್ರೆಸ್ನ ಇಡೀ ದೇಶದ ದೈನೈಕ ಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ದೈನೈಕ ಸ್ಥಿತಿ, ಡಿ ಕೆ ಶಿವಕುಮಾರ್ ದೈನೈಕ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಎಂಥವ್ರಿಗಾದ್ರೂ ಹೊಟ್ಟೆ ಹೊಡೆದೋಗುತ್ತೆ. ಯಾಕೆ ಅಂತ ಹೇಳಿದ್ರೆ 2013ರಿಂದ 2018ವರೆಗೆ ಸಿದ್ದರಾಮಯ್ಯನವರಿದ್ದಾಗ ಏನು ಸ್ಟ್ರಾಂಗ್ ಇದ್ರು. ಇವನ್ ಸೋನಿಯಾ ಗಾಂಧಿ ಅವ್ರು ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಡಿ ಕೆ ಶಿವಕುಮಾರನ್ನು ಒಳಗಡೆಗೆ ಬಿಟ್ಟಿರಲಿಲ್ಲ. ಅವರು ಮಿನಿಸ್ಟ್ರಿ ಒಳಗಡೆಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದವರು ಇವತ್ತು ಒಬ್ಬ ಫಸ್ಟ್ ಟೈಮ್ MLA ಗಳು ಇವ್ರು ಮಾತು ಕೇಳ್ತಿಲ್ಲ. ಇವರು ಮೇಟಿ ಕುಟುಂಬದ ಮಕ್ಕಳನ್ನ ಕರ್ಕೊಂಡು ಕೂರ್ಸ್ಕೊಂಡವ್ರೆ. ಮೋಸ್ಟ್ ಮೊಮ್ಮಕ್ಕಳನ್ನ ಕರೆದಿರಂತೆ, ಸ್ಕೂಲ್ ಎಕ್ಸಾಮ್ ಇದ್ದಿದ್ದಕ್ಕೆ ಅವ್ರು ಯಾರು ಬಂದಿಲ್ಲ. ಮಕ್ಕಳನ್ನ ಕರೆದು ಕೂರ್ಸಿದ್ರೆ ಅವ್ರ ಎದುರುಗಡೆನೆ ಮಕ್ಕದ ಮೇಲೆ ಹೇಳ್ತಾರೆ ಅವ್ರ ಮಗಳು, ಉಮೇಶಿ ಕೊಟ್ರೆ ನಾನು ನಿಲ್ಲಲ್ಲ, ಉಮೇಶಿ ಕೊಡ್ಲಿಲ್ಲ ನಾನು ನಿಂತ್ಕೊಳ್ಳೋದೆ. ಇದು ಇವತ್ತು ಸಿದ್ದರಾಮಯ್ಯನವರ ಪರಿಸ್ಥಿತಿ. ಇವತ್ತು ಆಕಾಂಕ್ಷೆ ಇರೋದು ಎಲ್ರಿಗೂ ಇರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಒಪ್ಕೊಳ್ಳೋಣ. ಆದರೆ ಪಕ್ಷನೇ ಕೇರ್ ಮಾಡದೆ ಹೋಗಿ ನೀವು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಚೆ ಕಡೆಗೆ ಬಂದು ಹೇಳ್ತಾರೆ ನಮ್ಮ ಕಟ್ಟಿದ್ರಿ ನಾನು ಯಾರಿಗೆ ಕೇಳಬೇಕು ಅಂತ. ಒಬ್ಬರಂದ್ರೆ ನಾನು ನಿಲ್ಲದೆ ನನಗೆ ಯಾಕೆ ಟಿಕೆಟ್ ಕೊಡಲ್ಲ, ಇನ್ನೊಬ್ರು ಅವ್ರೇನು ಹೇಳ್ತಾರೆ, ಇವಾಗ ನಾಳೆ ರಣರಂಗ ಮಾಡ್ತಾ ಇದೀವಿ ಅಂತೇಳಿ ನಮ್ಮ ಪೈಲ್ವಾನ್ ಅವ್ರು ಹೇಳ್ತಾರೆ, ಯಾಕೆ ಕೂಡ ನಾನು ವಾಪಸ್ ತೆಗೋದಿಲ್ಲ ಅಂತೇಳಿ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಈ ಕಡೆಗೆ MLA ಗಳ ಮೇಲೆ ಇವ್ರಿಗೆ ಕಂಟ್ರೋಲ್ ಇಲ್ಲ, ಲೀಡರ್ಗಳ ಮೇಲೆ ಕಂಟ್ರೋಲ್ ಇಲ್ಲ, ಯಾರ ಲೀಡರ್ಗಳ ಮಕ್ಕಳುಗಳ ಮೇಲೆ ಕಂಟ್ರೋಲ್ ಇಲ್ಲ. ಇಂತಹ ದೈನೇಸಿ ಸ್ಥಿತಿ ಪಕ್ಷ ಬಂದಾಗ ಈ ಮುಳುಗ್ತಿರೋ ಹಡಗು ಎಲ್ಲ ಯಾರು ಕೇರ್ ಮಾಡ್ತಾರೆ ಹೇಳಿ. ಇವತ್ತು ನೋಡಿ, ಒಂದ್ ಮಾತು ಹೇಳ್ತೀನಿ, SS ಮಲ್ಲಿಕಾರ್ಜುನ ಬಾಯಲ್ಲಿ ಬಂದಿದ್ ಮಾತೇನು ಸ್ಮಿತಾ, ಜಮೀರ್ ಅಹಮದ್ ಬಗ್ಗೆ ಅವನ್ ಯಾರೀ ಬಂದಿಲ್ ಮಾತಾಡೋದಕ್ಕೆ. ಇದು ಪರಿಸ್ಥಿತಿ. ಅಂದ್ರೆ ನಮಗೊಂದು ಹೈಕಮಾಂಡ್ ಅಂತ ಇದೆ, ನಮ್ಗೊಂದು ಎಚ್ಚರಿಕೆ ಅಂತ ಕೊಡ್ತಾರೆ, ನಮ್ಗೊಂದು ನೋಟಿಸ್ ಅಂತ ಕೊಡ್ತಾರೆ. ಸ್ವಲ್ಪ ತಗ್ಗಿ ಬಗ್ಗೆ ಇರಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ನಾಯಕರಿಗೆನೆ ಲಂಗು ಲಗಾಮ್ ಇಲ್ಲದೆ ಒಂದು ಸಿದ್ಧಾಂತ ಇಲ್ಲದೆ ಇದ್ದಾಗ ವಿಜಯೇಂದ್ರ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋದಾಗ ಏನಾಯ್ತು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಸರ್. ಮಾಧ್ಯಮವಾಗಿ ಜನರು ವಿಜಯೇಂದ್ರ ಅವರು ಹೋದಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಏನಾಯ್ತು ಬಿಜೆಪಿ ಪಕ್ಷದಲ್ಲಿ ಅನ್ನೋದನ್ನ ಕೂಡ ನಾವು ನೋಡಿದೀವಿ. ರಾಜ್ಯಾಧ್ಯಕ್ಷರಿಗೆ ಎಷ್ಟು ಗೌರವ ಕೊಟ್ಟರು ಅನ್ನೋದನ್ನ ನೋಡಿದೀವಿ. ಪಕ್ಷದ ಒಳಗೆ ಎಷ್ಟು ಅನ್ಯೋನ್ಯತೆ ಇದೆ ಅನ್ನೋದನ್ನು ಕೂಡ ನೋಡಿದೀವಿ. ನಾನು ಆಗ್ಲೇ ಅದನ್ನೇ ಹೇಳ್ತಾ ಇರೋದು, ಈ ಕಾಮಲ ಕಣ್ಣಿಗೆ ಏನಾಗ್ಬಿಡುತ್ತೆ, ಎಲ್ಲವೂ ಕಾಂಗ್ರೆಸ್ ನೋಡಿದ್ರೆ ಕರೆಕ್ಟ್, ಬಿಜೆಪಿ ನೋಡ್ಬಿಟ್ರೆ ಕಾಮಲ ಕಣ್ಣು. ಈಗ ಕಾಂಗ್ರೆಸ್ ಅಲ್ಲಿ ಒಡಕಿದೆ ಅಂದ್ರೆ ಕರೆಕ್ಟ್, ಬಿಜೆಪಿ ಒಡಕಿದೆ ಅಂದ್ರೆ ಕಾಮಲ ಕಣ್ಣು. ಇದು ಯಾವ ತರ ಲಾಜಿಕ್? ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎರಡು ಕಡೆಗೆ ಒಂದೇ ಸರಿ ಘೋಷಣೆ ಆಗೋಯ್ತು, ಯಾವುದೇ ಬಂಡಾಯ ಇಲ್ಲ. ಇವತ್ತೇನೋ ಒಂದೇ ಫ್ರೇಮ್ ಇಲ್ಲ ಅಂತಿದ್ರೆ, ಇವತ್ತು ಅಜಯ್ ಕುಮಾರ್ ಹೇಳ್ತೀವಿ, ನನಗೆ ಆ ವಿಷಯ ಗೊತ್ತಿರಲಿಲ್ಲ. ಇವತ್ತು ಒಂದು ಸಭೆ ಒಳಗಡೆಗೆ ಇವರು ಇದೆ, ಸಿದ್ದೇಶ್ ಅವರು ಇದ್ದಾರೆ, ರೇಣುಕಾಚಾರ್ಯ ಅವರು ಇದ್ದಾರೆ, ಇಬ್ಬರು ಸೇರ್ಕೊಂಡು ಏನು ಶ್ರೀನಿವಾಸ್ ಅವರ ಜೊತೆಗೆ ನಿಂತಿದ್ದಾರೆ. ಹಿಂದಿನ ಅಭ್ಯರ್ಥಿ ಆಗಿದ್ದಂತಹ ಅಜಯ್ ಕುಮಾರ್ ಕೂಡ ಜೊತೆಲಿ ನಿಂತಿದ್ದಾರೆ. ಇಡೀ ರಾಜ್ಯದ ಇದು ಸಂಪೂರ್ಣ ಬಿಜೆಪಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಒಂದು ಇದರಿಂದ ನಿಂತಿದೆ. ಈ ಏನಾಗೋಗಿದೆ ಅಂತ ಹೇಳಿದ್ರೆ, ಈ ಕಡೆಗೆ ಒಂದು ಅಲಗಾಡ್ತಿರ್ತಕ್ಕಂಥ, ಹಾಳಾಗೋಗಿ ಮುಡುಕ್ತಿರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಕಂಪೇರ್ ಮಾಡ್ಬೇಕಾದ್ರೆ ಸಹಜವಾಗಿ ನಿಮ್ಗೆ ಅನ್ಸ್ಬಿಡುತ್ತೆ. ಹಾಗಾಗಿ ನಿಮ್ ತಪ್ಪಲ್ಲ. ಹಾಗಾಗಿ